ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಮಾಡಕ್ ಹೊರಟಿದೀವಿ ಏನು ಅಂತಂದ್ರೆ, ಇವತ್ತು ಬ್ಯಾಚುಲರ್ ತರಕಾರಿ ಪಾಸ್ತಾ ಮಾಡಕ್ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಇವತ್ತು ಏನೋ ಒಂದು ಸ್ಪೆಷಲ್ ಮಾಡ್ತಾ ಇದೀವಿ ಜೊತೆ ತಿನ್ನೋದಕ್ಕೆ. ಅದೇನು ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಸ್ಟಾರ್ಟ್. ಒಲೆನ ಹಚ್ಕೊಂಡು ನೀಟಾಗಿ ಕುಕ್ಕರ್ನ ಮಾಡ್ಕೊಂಡು ಸ್ವಲ್ಪ ಎಣ್ಣೆನ ಉಯ್ಕೊಬಿಡೋಣ. ಎಣ್ಣೆನ ಉಯ್ಕೊಂಡು ಜೊತೆಗೆ ತುಪ್ಪ, ಸ್ವಲ್ಪ ಕೊಬ್ಬು ಜಾಸ್ತಿ ಇರಲಿ ಅಂತ. ಇವಾಗ ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಂಡು ಅದಾದ್ಮೇಲೆ ಮಸಾಲ ಐಟಮ್ ಹಾಕೊಳ್ಳೋಣ. ಮಸಾಲೆ ಐಟಮ್ ಹಾಕಿದ್ಮೇಲೆ ಅದನ್ನು ನೀಟಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಸ್ಮೆಲ್ ಬರುತ್ತೆ ಗಮ್ ಅಂತ, ಅದುವರೆಗೆ ಸ್ವಲ್ಪ ಹುರ್ಕೊಳ್ಳಿ. ಇವಾಗ ಸ್ಮೆಲ್ ಬರ್ತಾ ಇದೆ, ಗಮ್ ಅಂತ ಇದೆ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಅದು ಕೈಯವರೆಗೆ ನೀಟಾಗಿ ಫ್ರೈ ಮಾಡ್ಕೊಂಡು ಕೊಂಡ್ಗೆ ಹೊಡಿತಾ ಇದೆ ಮನೆಯ ಖಾರ. ಖಾರ ಆದರೆ ನನಗೆ ಗೊತ್ತಿಲ್ಲ, ಇವತ್ತು ಫೇವ್ರೇಟ್ ತಿಂತಾರೋ ತಿನ್ನಲು. ಆಮೇಲೆ ಈರುಳ್ಳಿ, ಈರುಳ್ಳಿನ ಬ್ರೌನ್ ಆಗೋ ಮಟ್ಟಿಗೆ ಸ್ವಲ್ಪ ಹುರ್ಕೊಳ್ಳೋಣ ನೀಟಾಗಿ. ಯಾಕೆ ಅಂತಂದರೆ ಬ್ರೌನ್ ಆದಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ ಈರುಳ್ಳಿ. ಜೊತೆ ಸ್ವಲ್ಪ ಸೊಪ್ಪು ತಕ್ಕ ನೀಟಾಗಿ ಬ್ರೌನ್ ಆಗೋ ಮಟ್ಟಿಗೆ ಈರುಳ್ಳಿನ ಹುರ್ಕೊಳ್ಳೋಣ. ಈರುಳ್ಳಿ ಇವಾಗ ಬ್ರೌನ್ ಆಗ್ತಾ ಇದೆ. ಇಲ್ಲಿ ಏನೇನೋ ಜೋಡಿಸಿದೀವಿ ಅಂತ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಬ್ಯಾಚುಲರ್ಸು ಇರೋದು ಒಂದು ರೂಮಲ್ಲಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಕಡೆ ಮಾಡ್ಕೋಬೇಕು. ಇವಾಗ ಈರುಳ್ಳಿ ನೀಟಾಗಿ ಬ್ರೌನ್ ಬಣ್ಣಕ್ಕೆ ತಿರುಗ್ತಾ ಇದೆ. ಈಗ ನೀಟಾಗಿ ತರಕಾರಿ ಹಾಕ್ಬಿಟ್ಟು ಸ್ವಲ್ಪ ಅದನ್ನೊಂಚೂರು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ. ಇದರಲ್ಲಿ ಏನೇನಿದೆ ಅಂದರೆ ಟೊಮೊಟೊ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಇಷ್ಟು ಐಟಮ್ ಇದೆ. ಇದರಲ್ಲಿ ಇದ್ದಿದೆ ಅಷ್ಟು, ಅದಕ್ಕೆ ಅದನ್ನೆಲ್ಲ ಕತ್ತರಿಸಿ ಹಾಕಿದ್ದೀವಿ. ಚಟಪಟ ಅನ್ನಿಸುತ್ತೆ ಎದ್ಕೊಂಬಾರ್ದು. ಯಾಕೆ ಅಂತಂದರೆ ಎಣ್ಣೆಗೆ ನೀರು ಬಿದ್ದರೆ ಆಗಲ್ಲ, ವೈರಿ ಅವೆರಡೂ. ನೀಟಾಗಿ ಎಲ್ಲ ತೊಳೆದಿರೋದನ್ನೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತರಕಾರಿನ. ಇವತ್ತು ಆಡಿಸಿರೋ ಐಟಮ್ ಏನೂ ಮಾಡಿಲ್ಲ, ಯಾಕೆ ಅಂತಂದರೆ ಕಾಯಿ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಮೆಣಸಿನ್ಕಾಯಿ ಮಾತ್ರ ಆಡಿಸ್ಬಿಡ್ಬೇಕಾಯ್ತದೆ. ಅದಕ್ಕೋಸ್ಕರ ಏನೂ ಆಡಿಸ್ಕೊಂಡಿಲ್ಲ ಇವತ್ತು. ಡೈರೆಕ್ಟು ಪೇಸ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೋದ. ಚೆನ್ನಾಗಿ ಬೇಯಲಿ. ಬೆಂದ ಮೇಲೆ ನೆಕ್ಸ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಸಾಲ ಪೌಡ್ರ್ ಹಾಕೊಳ್ಳೋಣ. ಇವಾಗ ತರಕಾರಿ ಲೈಟಾಗಿ ಬೆಂದಿದೆ. ಇವಾಗ ಅಕ್ಕಿ ಆಲ್ರೆಡಿ ತೊಳ್ಕೊಂಬಂದು ರೆಡಿ ಮಾಡ್ಕೊಂಡಿದ್ದೀನಿ. 1.5 ಲೋಟ ಹಾಕಿದ್ದೀನಿ ಇದರಲ್ಲಿ. ಇವಾಗ 3 ಲೋಟ ನೀರು ಹಾಕೋಣ. ಒಂದು, 2, 3 ನೀರು ಹಾಕೊಂಡು ಸ್ವಲ್ಪ ಮಳ್ಳದಕ್ಕೆ ಬಿಡೋಣ ನೀರನ್ನ. ಅದಕ್ಕೆ ಸ್ವಲ್ಪ ಲೈಟಾಗಿ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಗರಂ ಮಸಾಲ ಲೈಟಾಗಿ, ಆಮೇಲೆ ಬಾತ್ ಪೌಡ್ರು ಹಾಕೊಂಡು ನನಗೆ ಸ್ವಲ್ಪ ಖಾರ ಬೇಕಲ್ಲ, ಅದಕ್ಕೆ ಅಜ್ಕಾರದ ಪುಡಿ ಹಾಕೊಳ್ಳೋಣ. ಕಲರಿಗೂ ಬರುತ್ತೆ, ಖಾರನೂ ಇರುತ್ತೆ. ಸ್ವಲ್ಪ ಅಜ್ಕಾರದ ಪುಡಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಲೈಟಾಗಿ ನೀರು ಮಳ್ಳಿ, ಅದಾದ್ಮೇಲೆ ಅಕ್ಕಿ ಹಾಕೋಣ. ಉಪ್ಪು ಮೇನು ಉಪ್ಪನ್ನೇ ಮಾಡ್ಬಿಟ್ಟಿದ್ದೀವಿ ನಾವು. ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಮಾತ್ರ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳೋಣ. ಉಪ್ಪು ಖಾರ ಓಕೆ ಅಂತ ಅನ್ಸಿದ್ರೆ
ಇನ್ನೇನಿಲ್ಲ. ಆಮೇಲೆ ಕುಕ್ಕರ್ನ ಮುಚ್ಬಿಟ್ಟು ಸವಿತಾ ಇರೋದೆ. ನೆಕ್ಸ್ಟು ಓಪನ್ ಮಾಡಿಬಿಟ್ಟು ಓಕೆ ಪಕ್ಕ ಇದೆ ಈಗ ಖಾರ ಎಲ್ಲ. ನೆಕ್ಸ್ಟ್ ಸ್ವಲ್ಪ ನೀರು ಮಾಡಿದ್ಮೇಲೆ ಅಕ್ಕಿ ಹಾಕೊಬಿಡೋಣ. ಓಕೆ, ನೀರು ಮಾಡೋವರೆಗೂ ವೇಟ್ ಮಾಡಿ. ಇವಾಗ ಒಳ್ಳೆ ಸ್ಮೆಲ್ ಬರಲಿ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಕತ್ತರಿಸ್ತಾ ಇದೀವಿ ಬಾತಿಗೆ. ಮತ್ತೆ ಇನ್ನೊಂದು ಐಟಮ್ ನಾನು ಹೇಳಿದ್ನಲ್ಲ ಜೊತೆಗೆ ಸ್ಪೆಷಲ್ ಆಗಿ ಏನೋ ಮಾಡ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೆಸ್ ಆಗಿರ್ಬೋದು. ಏನು ಅಂತ ಗೆಸ್ ಮಾಡಿ ನೋಡೋಣ ಆದರೂ ಕೊನೆಗಂಟ. ಆದರೆ ವಿಡಿಯೋ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕೊನೆಗೆ ಒಂದು ಸ್ಪೆಷಲ್ ಮಾಡ್ತಾ ಇದ್ದೀವಿ. ಅದನ್ನು ನೀವು ಅಲ್ಲಿ ತಿನ್ನಿಲ್ಲ ಅಂತಂದ್ರೂ ನಾವು ತಿಂತೀವಲ್ಲ, ಅದನ್ನ ನೋಡಿ ಖುಷಿ ಪಡಿ. ಇವಾಗ ನೀರು ಮಳ್ತಾ ಇದೆ. ಇವಾಗ ಅಕ್ಕಿ ಹಾಕೊಂಡ್ಬಿಡೋಣ. ತೊಳೆದು ಮಾಡ್ಕೊಂಡಿರೋ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ನ ಮುಚ್ಚಿಬಿಡೋಣ. ಒಳ್ಳೆ ಬಾತ್ ರೆಡಿ ಆಯ್ತದೆ. ಕೊತ್ತಂಬರಿ ಸೊಪ್ಪನ್ನ ಕತ್ತರಿಸಿ ಮಡಗ್ಬಿಟ್ಟಿದ್ದೀನಿ. ಅದನ್ನು ಕೊನೆಗೆ ಹಾಕ್ಬಿಟ್ರೆ ಅಕ್ಕಿನ ಹಂಗೆ ಬಿಟ್ಬಿಡಕ್ಕೆ ಹೋಗ್ಬೇಡಿ. ನೀಟಾಗಿ ಮಿಕ್ಸ್ ಮಾಡಿ, ಇಲ್ಲ ಅಂತಂದರೆ ಅಕ್ಕಿ ಹಂಗಂಗೆ ಕೂತ್ಕೊಬಿಡುತ್ತೆ. ಅದಾದಮೇಲೆ ನೀಟಾಗಿ ಈಗ ಕುಕ್ಕರ್ನ ಮುಚ್ಚಿಬಿಟ್ಟು ಇಲ್ಲಿಗೆ ಬಾತ್ನ ಎಂಡ್ ಮಾಡೋಣ. ಆಮೇಲೆ ಮಿಕ್ಸ್ ಮಾಡೋಣ ಕೊತ್ತಂಬರಿ ಸೊಪ್ಪನ್ನ. ಓಕೆ, ನೆಕ್ಸ್ಟ್ ಕುಕ್ಕರ್ನ ಕ್ಲೋಸ್ ಮಾಡೋಣ. ಕುಕ್ಕರ್ನ ಕ್ಲೋಸ್ ಮಾಡಿ ವಿಸಿಲ್ನ ಮುಚ್ಚಿಬಿಡೋಣ. ನೆಕ್ಸ್ಟು ಮುಂದೆ ನೋಡೋಣ. ಇವಾಗ ನೀಟಾಗಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ಸೇಮ್ ಬಿರಿಯಾನಿ ಕಣಂಗದೆ, ಆದರೆ ವೆಜಿಟೇಬಲ್ ಬಿರಿಯಾನಿ. ಇವಾಗ ಸ್ವಲ್ಪ ಇದಕ್ಕೆ ನೀಟಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಬಿಡೋಣ. ನಿಂತಕ್ಕೆ ಘಮ ಘಮ ಅನ್ನೋಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕತ್ತರಿಸಿರೋದನ್ನ ಹಾಕೊಂಡು ಇವಾಗ ಒಂದು ಮಿಕ್ಸ್ ಹೊಡೆದ್ಬಿಡುವ. ಘಮ್ ಅಂತ ಐತೆ. ಆದರೂ ಸಗದಾಗಿ ಬಂದೈತಲ್ಲ. ಒಳ್ಳೆ ಇದು ಬಾಸ್ಮತಿ ಗೇಟ್ ರೈಸ್ ಬಂದಂಗೆ. ಇಂಡಿಯನ್ ಗೇಟ್ ಅಕ್ಕಿ ಇರೋದಾದ್ರೂ ಬಾಸ್ಮತಿನೋ ಇಂಡಿಯಾ ಗೇಟ್ ಕಂಪ್ನಿ ಅದು. ಸಗದಾಗಿ ಬಂದಿದೆ, ಸ್ಮೆಲ್ಲು ಸಗದಾಗಿದೆ. ಇವಾಗ ನಾವು ಎಕ್ಸ್ಟ್ರಾ ಐಟಮು ಅಂತ ಹೇಳಿದೆ, ಅದನ್ನ ಮಾಡೋಕ್ಕೆ ಬಾಣಲೆನ ಇಡೋಣ. ಬಾಣಲೆನ ಇಟ್ಟು ಇವಾಗ ಎಣ್ಣೆನ ಹಾಕೊಳ್ಳೋಣ. ಇದು ಎಣ್ಣೆ ಖಾಲಿ. ಹೊಸದಾಗಿ ಇನ್ನೊಂದು ತೆಗೆದು ತಂದಿದ್ದೀವಿ, ಸಾಲಲ್ಲ ಅಂತ ಗೊತ್ತಿತ್ತು. ಇವಾಗ ಈಗ ಎಣ್ಣೆನ ಹೊಯ್ಕೊಳ್ಳೋದ. ಇವಾಗ ನಾವು ಹೇಳಿದೆ ಬಾತ್ ಜೊತೆಗೆ ಒಂದು ಎಕ್ಸ್ಟ್ರಾ ಐಟಮ್ ಮಾಡ್ತಾ ಇದೀವಿ ಅಂತ. ಅದಕ್ಕೆ ಇದು ಒಂದು ಬೋಸಿ, ಆಮೇಲೆ ಕತ್ತರಿಸಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಇದೆ. ಮೆಣಸಿನ್ಕಾಯಿ ಎಲ್ಲನೂ ಹಾಕೊಂಡು ನಮ್ಮ ಮಾಡುವಂಥ ಕಾರ್ಯನ ಮುಂದುವರ್ಸೋಣ. ಹಿಂಗೆ ಎಲ್ಲನೂ ನೀಟಾಗಿ ಕಚ್ಚಪಚ್ಚ ಅಂತ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಬಿಡಿ. ಮಿಕ್ಸ್ ನೋಡಿ ಹಂಗೆ ಈರುಳ್ಳಿ ಹಂಗೆ ಪುಟ ಅಂತ ಉಡಿ ಆಯ್ತದೆ. ಆಮೇಲೆ ಒಳ್ಳೆ ಟೇಸ್ಟ್ ಹೆಂಗೆ ಬರ್ತದೆ ಅಂತಂದರೆ ಒನ್ ಮೋರ್ ಅಂತ ಇರ್ತೀರ. ಏನಲ್ಲ ಇನ್ನೊಂದ್ಸಲ ಬೇಕು ಅಂತಲೇ ಇರಬೇಕು. ಆಗ ಇವಾಗ ಒಂದು ಸ್ವಲ್ಪ ನೀಟಾಗಿ ಉಪ್ಪು ಹಾಕೊಬಿಡೋದ. ಯಾಕೆ ಅಂತಂದರೆ ನೀಟಾಗಿ ಹಿಡಿತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಬಿಡೋದ. ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಬಿಡೋದ, 2 ಕಾಳು, ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಇವಾಗ ನೀಟಾಗಿ ಎಲ್ಲ ಕಚ್ಚಪಚ್ಚ ಮಿಕ್ಸಿಂಗ್ ಆದಮೇಲೆ ಈಗ ಮುಟ್ಕೊಬಿಟ್ಟಿದೆ ಕಣಪ್ಪ. ಏನಿಲ್ಲ, ಕೆಂಪಿಗೆ ಇವಾಗೆಲ್ಲ ನೀಟಾಗಿ ನೋಡಿ ಹೆಂಗೆ ಮಿಕ್ಸ್ ಆಗೈತೆ. ಇದಕ್ಕೆ ಕಡಲೆ ಹಸಿಟ್ಟು ಎಷ್ಟು ಬೇಕಷ್ಟು ಕಡಲೆ ಹಸಿಟ್ಟು ನಮ್ಮ ಪ್ರಕಾರ ಸಾಕು ಅಂತಾನೆ ನಾವು ಸಾಕು ಅಂತ ನಿಲ್ಲಿಸ್ಬಿಡೋಣ. ಯಾಕೆ ಅಂತಂದರೆ ಈರುಳ್ಳಿ ಹಂಗೆ ಸಿಕ್ಕಿದ್ರೇ ರುಚಿ. ಜಾಸ್ತಿ ಹಸಿಟ್ಟು ಹಾಕ್ಬಿಟ್ರೆ ಅದು ಟೇಸ್ಟೇ ಇರೋಕ್ಕಿಲ್ಲ. ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕೊಬಿಡಿ. ನೀಟಾಗಿ ಈಗ ಇನ್ನೊಂದ್ಸಲ ಕಚ್ಚಪಚ್ಚ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಏನು ಮಾಡ್ತಿದ್ದೀವಿ ಅಂತ. ಆದರೆ ರುಚಿ ಹೆಂಗೈತೆ ಅಂತ ನೀವು ಹೇಳೋಕ್ಕೆ ಆಗೋಕ್ಕಿಲ್ಲ. ರುಚಿ ಅಂತೂ ಅಲ್ಟಿಯಾಗಿರ್ತದೆ.
ಕಚ್ಚ ಪಚ್ಚ ಆದಮೇಲೆ ಇನ್ನೊಂದ್ಸಲ ಅಂತ ತಿಂತಿರ್ಬೋದು. ಆಗಿದೆ. ನೆಕ್ಸ್ಟ್ ಈಗ ಇದನ್ನು ತಗೊಂಡೋಗಿ ಎಣ್ಣೆಗೆ ಪತಕ್ 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 ಬಿಟ್ಬಿಡೋದೆ. ಇವಾಗ ಎಣ್ಣೆ ಕಾದೈತೆ ನೀಟಾಗಿ. ಇವಾಗ ನಾವು ಕಚ್ಚ ಪಚ್ಚ ಕಲಸಿರುವಂಥ ಐಟಮ್ನ ಎಣ್ಣೆ ಒಳಕ್ಕೆ ಹಾಕೋಣ. ಒಂದೊಂದು ಉಂಡೆ ಹೋಟ್ಲಲ್ಲ ಇದು. ಇವಾಗ ನೀಟಾಗಿ ಬೆಂದಿದೆ, ಬ್ರೌನ್ ಕಲರ್ಗೆ ತಿರುಗಿದೆ. ಏನಂತಂದ್ರೆ ನೋಡಿ, ನಾವು ಬಿಟ್ಟಿದ್ದು ಚಿಕ್ಕದಾಗೆ ಆದ್ರೂ ದಪ್ಪಾಗೈತೆ. ಹಂಗಂತ ನಾವು ಸೋಡಾ ಯೂಸ್ ಮಾಡಿಲ್ಲ, ಒಂದು ಚಿಟಿಕೆ ಸೋಡಾನು ಕೂಡ ಯೂಸ್ ಮಾಡಿಲ್ಲ. ಬ್ಯಾಚುಲರ್ ಕಡೆ ದಯವಿಟ್ಟು ಸೋಡಾ ಯೂಸ್ ಮಾಡಕ್ ಹೋಗ್ಬಿಡಿ. ಹೊರಗಡೆ ತಿಂದು ಆಲ್ರೆಡಿ ಗ್ಯಾಸ್ಟ್ರಿಕ್ ತಿರುಗಿರುತ್ತೆ ನಿಮ್ಗೆ ಆಲ್ರೆಡಿ. ಯಾರು ಸೋಡಾನ ಯೂಸ್ ಮಾಡಕ್ ಹೋಗ್ಬಿಡಿ. ಹಂಗೇನೆ ಹೆಂಗ ರುಚಿ ಅಂತೂ ಸಾಕಾಗಿರುತ್ತೆ. ನೀವು ಮೆತ್ತಗೆ ಸಿಗ್ಲಿ ಅಂತ ಮಾಡ್ತೀರಾ, ಯಾಕೆಂದ್ರೆ ಅಲ್ಲೂ ಉದ್ರೋಗೋಯ್ತಾ, ಅಲ್ಲೆಲ್ಲ ಚೆನ್ನಾಗಿರುತ್ತೆ ತಾನೆ ಬ್ಯಾಚುಲರ್ ಆಗಿದ್ದಾಗ. ಅವಾಗ ಚೆನ್ನಾಗಿ ತಿನ್ಕೊಳ್ಳಿ. ಫುಲ್ಲಾಗಿ ರೆಡಿಯಾಗಿ ಈ ಥರ ರೆಡಿಯಾಗಿದೆ ಬಾತು. ನಿಜವಾಗ್ಲೂ ಗಮ್ ಅಂತ ಐತೆ. ಇವತ್ತು ಯಾವುದೇ ರೀತಿ ಗ್ರೈಂಡ್ ಮಾಡಿರೋ ಮಸಾಲೆಗಳನ್ನ ಯೂಸ್ ಮಾಡಿಲ್ಲ. ಡೈರೆಕ್ಟ್ ಏನೇನೈತೆ ಎಲ್ಲ ಹಂಗೆ ಹಾಕಿರೋದು. ಅದ್ರ ಜೊತೆಗೆ ಬೋಂಡ, ಮೆಣಸಿನ್ಕಾಯಿ, ಸೌತೆಕಾಯಿ ಇವತ್ತು ತಿಂದು ಒಳ್ಳೆ ನಿದ್ದೆ ಮಾಡಿಬಿಡೋದೆ. ಓಕೆ, ಹಿಂಗೆ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.